ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕನ್ನಡ ನಾಡು ಹಲವು ಸಂಸ್ಕೃತಿಗಳ ಬೀಡು. ನಾಡಿನ ವಿವಿಧ ಭಾಗದಲ್ಲಿ ವಿವಿಧ ರೀತಿಯ ಆಚರಣೆಗಳು ರೂಢಿಯಲ್ಲಿವೆ. ಅದರಲ್ಲೂ ಮಲೆನಾಡಿನ ಭಾಗದಲ್ಲಿ ವಿವಿಧ ರೀತಿಯ ಪದ್ಧತಿಗಳು ಇಂದಿಗೂ ಕಾಣಸಿಗುತ್ತವೆ. ಇಲ್ಲಿಯ ಜನರು ಪ್ರಕೃತಿಯಲ್ಲಿ ದೇವರನ್ನು ಕಾಣುತ್ತಾರೆ. ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಶಿರೂರು ಆಲಳಿಯ ಊರಿನಲ್ಲಿ ಪ್ರತಿ ವರ್ಷ ಹೊಳೆ ಹಬ್ಬ ಎಂಬ ಹಬ್ಬ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಊರಿನ ಯಕ್ಷಾಂಬ ದೇವಿಗೆ ಪಲ್ಲಕ್ಕಿ ಉತ್ಸವದ ಆಚರಣೆ ಮಾಡುತ್ತಾರೆ. ಸುತ್ತಲ ಗ್ರಾಮಗಳ ಜನರು ಒಟ್ಟಿಗೆ ಸೇರಿ ಮಾಡುವ ಈ ಹಬ್ಬ ಈ ಬಾರಿ ಕಳೆದ 10 ವರ್ಷಗಳಿಂದೀಚೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಜನವರಿ 27, 28ರಂದು ಆಚರಿಸುವ ಈ ಹಬ್ಬ ಸಡಗರದಿಂದ ಆಚರಿಸಲಾಗುತ್ತಿದ್ದು, ಊರಿನ ಮಹಿಳೆಯರು ಮತ್ತು ಮಕ್ಕಳಾದಿಯಾಗಿ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಊರಿನ ಅಕ್ಕಪಕ್ಕದ ಊರಿನವರು ಕೂಡ ಆಗಮಿಸಿ ಶ್ರೀ ದೇವರುಗಳ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ.
ನರೇಶ್ ಎಸ್ ಅಂತ, ಗ್ರಾಮ ಸಮಿತಿ ಅಧ್ಯಕ್ಷರು. ಸುಮಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ಪೂರ್ವಕರು ಇದನ್ನು ಹಬ್ಬ ಮಾಡಿಸ್ಕೊಂಡು ಬರ್ತಾಯಿದ್ರು, ಹೊಳೆ ಹಬ್ಬ ಅಂತ. ಸುಮಾರು ವರ್ಷದ ಒಂದು 120 ವರ್ಷ 150 ವರ್ಷದ ಇತಿಹಾಸ ಇದೆ. ಹೊಳೆ ಈ ಗ್ರಾಮದಲ್ಲಿ ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಾರಿ ನಾವು ಹೊಳೆ ಹಬ್ಬ ಮಾಡ್ತಿದ್ದೀವಿ. ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಹಬ್ಬವನ್ನು ನಿಲ್ಲಿಸ್ಕೊಂಡಿದ್ದೀವಿ. ಆವಾಗ 21 ವರ್ಷ ಕಳೆದೋಗ್ಬಿಡ್ತು. ಈ ವರ್ಷ ವ್ಯವಸ್ಥಿತವಾಗಿ ಊರಿನೆಲ್ಲರೂ ಸೇರಿ, ಹಿರಿಯರು ಮತ್ತು ಯುವಕರು ಮತ್ತು ಎಲ್ಲ ನಮ್ಮ ಬಂಧುಗಳು ಎಲ್ಲ ಸೇರಿ ವ್ಯವಸ್ಥಿತವಾದ ಒಂದು ಹಬ್ಬವನ್ನು ಮಾಡ್ತಾಯಿದ್ದೀವಿ, ಹೊಳೆ ಹಬ್ಬನ. ಇವತ್ತು ಪಲ್ಲಕ್ಕಿ ಉತ್ಸವ ಇದೆ. ನಾಳೆ ಅಮ್ಮನ ಯಕ್ಷಿಬಂಧದಲ್ಲಿ ಯಕ್ಷಮ್ಮನ ಪೂಜೆ ಇದೆ. ಎಲ್ಲ ನೆರೆಹೊರೆಯ ಗ್ರಾಮದವರು, ಎಲ್ಲ ಅಕ್ಕಪಕ್ಕದವರು ಮತ್ತು ಈ ಊರಿನ ಗ್ರಾಮಸ್ಥರು, ಹೆಣ್ಮಕ್ಳು ಎಲ್ಲರೂ ಸೇರಿ ಹಬ್ಬ ಮಾಡ್ತಿದ್ದೀವಿ. ಮತ್ತು ಒಂದು ಈ ನಮ್ಮ ಈಡಿಗ ಜನಾಂಗ ಅಂದಮೇಲೆ ಒಂದು ವ್ಯವಸ್ಥೆ ಇದೆ, ಕುರಿ ಕೋಳಿ ಹಬ್ಬ. ಇದು ಸುಮಾರು 300 ರಿಂದ 400 ಕುರಿಗಳನ್ನು ನಾಳೆ ಕಟ್ ಮಾಡ್ತೀವಿ. ನೋಡಿದಂತೆ ಇವತ್ತು ನಮ್ಮ ಪೂರ್ವಿಕರು ಇದೇ ರೀತಿಯಲ್ಲೇ ಮಾಡ್ಕೊಂಡು ಬರ್ತಾಯಿದ್ರು, ವ್ಯವಸ್ಥಿತವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ರು. ಈಗ ಹಿಂದೆ ಒಂದು ಸ್ವಲ್ಪ ಕಷ್ಟ ಇತ್ತು ನಮ್ಮಲ್ಲಿ, ಈಗ ಎಲ್ಲರೂ ಸ್ವಲ್ಪ ಸಬಲರಾಗಿದ್ದಾರೆ. ವ್ಯವಸ್ಥಿತವಾದ ಒಂದು ಹಬ್ಬ ಮಾಡಬೇಕು ಅಂತ ಎಲ್ಲರೂ ಸದೃಢರಾಗಿದ್ದಾರೆ. ಹಾಗಾಗಿ ಈ ಹಬ್ಬದ ವಿಚಾರದಲ್ಲಿ ನಾನು ಹೇಳಬೇಕಂದ್ರೆ ನನಗೆ ತಿಳಿದ ಮಟ್ಟಿಗೆ 3 ವರ್ಷಕ್ಕೊಂದು ಪದ್ಧತಿ. ಈಗ ವ್ಯವಸ್ಥಿತವಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಇವತ್ತು ಇಲ್ಲಿ 150 ಕುಟುಂಬ ಇದೆ, 155 ಕುಟುಂಬ ಇದೆ, 153 ಕುಟುಂಬ ಇದೆ. 153 ಕುಟುಂಬದಲ್ಲಿ ಎಲ್ಲರೂ ಇವತ್ತು ಸಡಗರದಿಂದ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವೇನಿವತ್ತು ಹೊಳೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ, ತುಂಬ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು, ಯುವಕರು, ಹಿರಿಯರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ವಿಶೇಷತೆ ಏನಂದರೆ ಹಿರಿಯರ ಮಾರ್ಗದರ್ಶನದಂತೆ ನಾವೇನೀಗ ಯುವಕರಿದ್ದೀವಿ, ಯಾರಿಗೂ ತಿಳುವಳಿಕೆ ಇರಲ್ಲ, ದೊಡ್ಡವ್ರನ್ನ ನಮ್ಮ ಇದಕ್ಕೆ ಈ ಹಬ್ಬದ ಒಂದು ಪ್ರಯುಕ್ತ ಎಲ್ಲ ಸೇರಿಕೊಂಡು ಒಟ್ಟುಗೂಡ್ಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತೇವೆ. ಅದೇ ರೀತಿ ಪಲ್ಲಕ್ಕಿ ಉತ್ಸವ ಏನು ಮಾಡ್ತಪ್ಪ ಅಂದರೆ, ಇವತ್ತು ಪಲ್ಲಕ್ಕಿ ಅಮ್ಮನ ಪ್ರತಿಯೊಂದು ಮನೆಗೂ ಪಲ್ಲಕ್ಕಿ ಹೋಗಿ ದೇವ್ರ ದರ್ಶನ ನೀಡಿ ಅಲ್ಲಿ ಅಮ್ಮನಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಹೆಣ್ಮಕ್ಳು ಮಹಿಳೆಯರು ಉಡಿ ತುಂಬಿ ಅಮ್ಮಗೆ ಹಣ್ಣು ಕಾಯಿ ಮಾಡಿಸಿ ಪ್ರತಿಯೊಂದು ಮನೆಗೆ ವಿಸಿಟ್ ಕೊಟ್ಟು, ತದನಂತರ ಮುಗಿದ ನಂತರ ಹೊಳೆಮ್ಮನ ಮನ ಅಂತ ಒಂದು ಬರುತ್ತೆ ನಮ್ಮದು ಈ ಯಕ್ಷಮ್ಮನ ಗುಡಿ ಇಲ್ಲಿದೆ. ಬಟ್ ಇವತ್ತಿನ ಏನು ಕಾರ್ಯಕ್ರಮ ಅಂದರೆ ಬರೀ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಪ್ರತಿಯೊಂದು ಮನೆ ಹೋಗಿ ದರ್ಶನ ಕೊಟ್ಟು ಅಮ್ಮನ ಪೂಜೆ ಪುರಸ್ಕಾರ ಮುಗಿಸಿದ ನಂತರ ನಾಳೆ ಸಂಜೆ ಇವತ್ತು ದೀಪದ ಅಲಂಕಾರ, ಹೂವಿನ ಅಲಂಕಾರ ಇವತ್ತಿಂದನೇ ಸ್ಟಾರ್ಟ್ ಆಗಿರುತ್ತೆ. ನಾಳೆ ಅಮ್ಮ ಮಧ್ಯಾಹ್ನ ಇದಕ್ಕೆ ಹೋಗ್ತಾರೆ, ತಗೊಂಡು ಹೋಗ್ತೀವಿ. ಇಲ್ಲಿ ಯಕ್ಷಮ್ಮನ ಬನ ಅಂತ ಒಂದಿದೆ. ಅಲ್ಲಿ ಯಕ್ಷಮ್ಮನ ಬನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಮತ್ತೆ ಪೂಜೆ ಮಾಡಿ, ಅಲ್ಲಿ ಹಣ್ಣು ಕಾಯು ಮತ್ತು ನಮ್ಮ ಏನು ಸಂಪ್ರದಾಯ ಅಂತ ಹಳ್ಳಿ ಸಂಪ್ರದಾಯ, ನಮ್ಮ ಈ ಈಡಿಗರ ಸಂಪ್ರದಾಯ ಅದಂತೆ ಕುರಿ ಕೋಳಿ ಒಂದು ಕೊಡುವಂಥ ಸಂಪ್ರದಾಯನೂ ನಮ್ಮ ಹತ್ರ ಇದೆ. ನಾವು ಆವಾಗ್ಲಿಂದನೂ ಇದು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ಇವಾಗ ನಮ್ದು ಹಳೆ ಅಲ್ಲ, ನಾನು ಚಿಕ್ಕವನಿಂದಲೂ ಇಲ್ಲಿ ಇರೋರು ಯಾರಿಗೂ ಗೊತ್ತೇ ಇಲ್ಲ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಆವಾಗ್ಲಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾಳೆ ಮತ್ತು ಅದೇ ರೀತಿ ಈ ಮನರಂಜನಾ ಕಾರ್ಯಕ್ರಮ ಅಂತ ಹೇಳಿ ನಾವು ನಾಟಕ ಇಟ್ಕೊಂಡಿರ್ತೀವಿ. ಈ ಬಂದಂಥ ನೆಂಟರಿಗೆ ಮತ್ತು ಪಕ್ಕದ ಊರು ಹಳ್ಳಿಯವರು ತುಂಬ ದೂರದಿಂದ ಬರೋ ನಮ್ಮ ಬಂಧು ಬಾಂಧವರು ಇದ್ದಾರೆ. ನಮ್ಮ ಈಡಿಗ ಸಮಾಜ ಅಂದರೆ ಸುತ್ತಮುತ್ತನೂ ಇದೆ. ಮತ್ತು ಅದು ಹೊರತಾಗಿ ಎಲ್ಲ ಸಮಾಜರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವೆಲ್ಲ ಸಮಾಜರ ಹತ್ರನೂ ಚೆನ್ನಾಗಿರೋದ್ರಿಂದ ನಾವು ಈ ಹಬ್ಬವನ್ನು ಒಂದು ಸುಗ್ಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಈ ಹಬ್ಬಕ್ಕೆ ನಮ್ಮ ಸಾಗರ ತಾಲೂಕು, ಪ್ರಭಾ ತಾಲೂಕು, ಸಿದ್ದಾಪುರ ತಾಲೂಕು ಇಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಹೊರಗಡೆಯವರು ಸಹ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ದೇವಿಗೆ ಹರಕೆ ತೀರ್ಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ.